ಎಲ್ಲರಿಗೂ ಯೇಸುವಿನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಹಾಗೆ ಉದಯಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರಿಗೂ ಶುಭ ಮುಂಜಾನೆ. ಈ ದಿನ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ದೇವರು ಪರಿಪೂರ್ಣವಾಗಿ ಆಶೀರ್ವಾದ ಮಾಡಲಿ. ಸ್ನೇಹಿತರೆ, ಆತ್ಮೀಯರೇ, ಪ್ರಿಯರೇ, ಪ್ರತಿನಿತ್ಯದಂತೆಯೂ ಈ ದಿನವೂ ದೇವರು ಕೊಟ್ಟ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ದೇವರಿಗೆ ಮುಂಜಾನೆ ವೇಳೆಯಲ್ಲಿ ದೇವರು ಕೊಟ್ಟಂತ ವಾಕ್ಯ ಸತ್ಯವೇದದಲ್ಲಿರುವ ಲೂಕನ್ ಬರೆದ ಎಂಬ ಪುಸ್ತಕ, ಅದರಲ್ಲಿ 8ನೇ ಅಧ್ಯಾಯ 50ನೇ ವಚನದಲ್ಲಿ ದೇವರ ಮಾತು ಹೀಗೆ ನಮಗೆ ತಿಳಿಸುವಂಥದ್ದಾಗಿದೆ. ಏನೆಂಬುದಾಗಿ ನೋಡುವಾಗ, ಆದರೆ ಯೇಸು ಅದನ್ನು ಕೇಳಿ ಅವನಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವಳು ಎಂದು ಉತ್ತರ ಕೊಟ್ಟನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸ್ನೇಹಿತರೆ, ಆತ್ಮೀಯರೇ, ಪ್ರಿಯರೇ, ಮುಂಜಾನೆ ವೇಳೆಯಲ್ಲಿ ನೋಡುತ್ತಿರುವ ಪ್ರತಿ ಸ್ನೇಹಿತರಿಗೂ, ಪ್ರತಿ ಆತ್ಮೀಯರಿಗೂ ದೇವರು ತಿಳಿಸಿದಂಥ ವಾಕ್ಯ ಏನಂದ್ರೆ, ಅಲ್ಲಿ ಒಬ್ಬ ಅಧಿಕಾರಿ ತನ್ನ ಮಗಳು ಅನಾರೋಗ್ಯದಲ್ಲಿರುವುದನ್ನು ಕಂಡು ಹೇಗಾದರೂ ಮಾಡಿ ನನ್ನ ಮಗಳು ಬದುಕಿಸಿಕೊಳ್ಳಬೇಕೆಂಬುದಾಗಿ ಯೇಸು ಸ್ವಾಮಿ ಹತ್ರ ವ್ಯಕ್ತಿ ಬಂದು ಕೇಳುತ್ತಿರುವಾಗ ಆ ವ್ಯಕ್ತಿಯ ಆಳು ಬಂದು ಹೇಳ್ತಾನೆ, ಯಜಮಾನ್ರೆ, ನಿಮ್ಮ ಮಗಳು ಸತ್ತು ಹೋಗಿದ್ದಾಳೆ, ಯೇಸು ಸ್ವಾಮಿಗೆ ಇನ್ಯಾಕೆ ತೊಂದರೆ ಕೊಡ್ತೀರಿ ಎಂಬುದಾಗಿ. ಆದರೆ ಯೇಸು ಸ್ವಾಮಿ ಆ ಆಳನ್ನು ಮತ್ತು ಯಜಮಾನನ್ನು ನೋಡಿ ಹೇಳ್ತಾನೆ, ಅಂಜಬೇಡ, ನಿನಗೆ ನಂಬಿಕೆ ಮಾತ್ರ ಇರಲಿ, ನಿನ್ನ ಮಗಳು ಸಾಯೋದಿಲ್ಲ, ಬದುಕುತ್ತಾಳೆ ಎಂಬುದಾಗಿ. ಆ ಮಾತು ಹೇಳಿದ ಕೂಡಲೇ ಆ ವ್ಯಕ್ತಿ ಅಲ್ಲೇ ನಿಂತುಕೊಂಡು ಬಿಡ್ತಾನೆ. ಸ್ನೇಹಿತರೆ, ಪ್ರಿಯರೇ, ಆತ್ಮೀಯರೇ, ಯಾಕೆ ಅಂದರೆ ಆ ವ್ಯಕ್ತಿಗೆ ಗೊತ್ತಿದೆ, ಈತನು ಖಂಡಿತವಾಗಿ ನನ್ನ ಮಗಳನ್ನು ಬದುಕಿಸ್ತಾನೆ ಎಂಬುದಾಗಿ. ಯಾಕಂದರೆ ಬದುಕಿಸುವ ಆತನ ಹತ್ರ ಆತ ಬಂದಿರುವುದು ಆ ಕಾರಣದಿಂದ ಒಬ್ಬ ಡಾಕ್ಟರ್ ಹತ್ರ ಅಲ್ಲ, ಒಬ್ಬ ಮಾಟ ಮಂತ್ರದವನ ಹತ್ರ ಅಲ್ಲ, ಸಾಕ್ಷಾತ್ ದೇವರ ಹತ್ರ ಬಂದಿರುವುದರಿಂದ ಖಂಡಿತವಾಗಿ ನನ್ನ ಮಗಳು ಬದುಕಿಸ್ತಾನೆ ಎಂಬ ನಂಬಿಕೆಯಿಂದ ಆತನು ಅಲ್ಲೇ ನಿಂತುಕೊಳ್ಳುತ್ತಾನೆ. ಆ ಕಾರಣದಿಂದ ಯೇಸು ಸ್ವಾಮಿ ಆ ಮಗಳನ್ನು ಮುಂದಿನ ವಚನದಲ್ಲಿ ನಾವು ನೋಡುವಾಗ ಆ ಮಗಳನ್ನು ಬದುಕಿಸ್ತಾನೆ. ಅದರಂತೆ ಇವತ್ತು ನಿಜವಾಗ್ಲೂ ಎಷ್ಟೋ ತಂದೆ ತಾಯಿಗಳು, ಇಲ್ಲಿ ಮಗಳು ಶಾರೀರಿಕವಾಗಿ ಸತ್ತು ಹೋಗಿದ್ದಾಳೆ. ಇವತ್ತು ಬಹಳ ಜನ ಮಕ್ಕಳು ಶಾರೀರಿಕವಾದ ಅಂದರೆ ನಡೆನುಡಿಗಳಲ್ಲಿ ಸತ್ತು ಹೋಗಿದ್ದಾರೆ, ಅವರ ಸತ್ಯದ ಮಾರ್ಗದಿಂದ ಸತ್ತು ಹೋಗಿದ್ದಾರೆ, ಆತ್ಮಿಕ ಜೀವನದಲ್ಲಿ ಸತ್ತೋದವರು ಇದ್ದಾರೆ. ಹಾಗೆ ಕುಟುಂಬದ ಕಾರ್ಯಗಳಲ್ಲಿ ಕೂಡ ಎಷ್ಟೋ ಜನ ಮಕ್ಕಳು ಇವತ್ತು ಸತ್ತು ಹೋದಂಥ ರೀತಿಯಲ್ಲಿ ಇವತ್ತು ಜೀವಿಸ್ತಾ ಇದ್ದಾರೆ. ತಂದೆ ತಾಯಿಗಳಿಗೊಂದು ರೀತಿ ಹೇಳೋದು, ಅವರೊಂದಿರೋ ರೀತಿ ಜೀವಿಸುವುದು, ಆತ್ಮೀಕತೆ ಇಲ್ಲದೆ. ನಿಜವಾಗಲಿ ಯಾಕಪ್ಪ ಈ ಮಕ್ಕಳು ಹುಟ್ಟಿದ್ದಾರೆ ಎಂಬುದಾಗಿ ತಂದೆ ತಾಯಿಗಳು ಹೇಳುವಂಥ ಪರಿಸ್ಥಿತಿಯಲ್ಲಿ, ಹಾಗೆ ಮಕ್ಕಳು ಮಾಡುವಂಥ ಕಾರ್ಯಗಳನ್ನು ನೋಡಿ ಚಿಂತೆಗೊಳಪಡುವಂಥದ್ದು ಇವತ್ತು ಎಷ್ಟೋ ತಂದೆ ತಾಯಿಗಳನ್ನು ನಾವು ನೋಡ್ತಾ ಇದ್ದೀವಿ. ನಿಜವಾಗ್ಲಿ ನಾನು ಹೇಳುತ್ತೇನೆ, ನೋಡುವ ಪ್ರತಿ ಸ್ನೇಹಿತರ ಕುಟುಂಬಗಳಲ್ಲಿ, ಯಾರೇ ಕುಟುಂಬಗಳಲ್ಲಿ ಇಂಥ ಒಂದು ಪರಿಸ್ಥಿತಿಗಳಲ್ಲಿ ದಯಮಾಡಿ ಇರುವುದಾದರೆ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಏನಾಗುತ್ತಿದೆಯೋ, ಇಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ, ಏನು ಓದ್ತಿದ್ದಾರೋ ನನ್ನ ಮಕ್ಕಳು, ಹೆಂಗಾಗ್ಬಿಡ್ತದೋ ಅಂತೇಳಿ ಯೋಚನೆ ಮಾಡ್ತಿರುವ ಪ್ರತಿ ತಂದೆ ತಾಯಿಗಳಿಗೂ ಇವತ್ತು ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಯಾಕಂದರೆ ತಿಳಿಸುವಾತನು, ಈ ವಾಕ್ಯ ತಿಳಿಸುವಾತನು ಅದು ಕೆಟ್ಟು ಹೋದದ್ದನ್ನು, ಹಾಳಾದದ್ದನ್ನು ತಿರುಗಿ ಕಟ್ಟಿ ಅದನ್ನು ಸರಿಪಡಿಸುವ ಕರ್ತನಾಗಿರುವುದರಿಂದ ಆ ಯೇಸು ಸ್ವಾಮಿ ನಮಗೆ ಮುಂಜಾನೆ ವೇಳೆಯಲ್ಲಿ ಹೇಳ್ತಾ ಇದ್ದಾನೆ. ಆ ಅಧಿಕಾರಿಗೆ ಹೇಳಿದ ಹಾಗೆ, ಆ ವ್ಯಕ್ತಿಗೆ ಹೇಳಿದ ಹಾಗೆ ಇವತ್ತು ನಮಗೂ ಅದನ್ನು ಎಚ್ಚರಪಡಿಸ್ತಾ ಇದ್ದಾನೆ. ಅಂಜಬೇಡಿರಿ. ಯಾರೇ ಆಗಲಿ ಯೇಸು ಸ್ವಾಮಿ ಹತ್ರ ಹೋಗಿ ತಮ್ಮ ಮಕ್ಕಳ ಕಾರ್ಯಗಳ ಕುರಿತಾಗಿ ತಿಳಿಸುವಾಗ ಖಂಡಿತವಾಗಿ ಅವರು ಎಂಥ ವಿಷಯದಲ್ಲಿ ಸತ್ತು ಹೋಗಿದ್ದರು ತಿರುಗಿ ಅವರನ್ನು ಬದುಕಿಸುವಂಥ ಆ ವಿಷಯಗಳಿಂದ ತಿರುಗಿ ದೇವರು ಬದುಕಿಸುವುದಕ್ಕೆ ಶಕ್ತನಾಗಿದ್ದಾನೆ. ಆ ಕಾರಣದಿಂದ ದೇವರು ಹೇಳ್ತಿದ್ದಾನೆ, ಇವತ್ತು ಅಂಜಬೇಡ್ರಿ, ನಂಬಿಕೆ ಇರಲಿ, ನಿಮ್ಮ ಮಕ್ಕಳ ಭವಿಷ್ಯತ್ತುಗಳು ಸತ್ತು ಹೋಗೋದಿಲ್ಲ, ಬದುಕುತ್ತವೆ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಸತ್ತು ಹೋಗೋದಿಲ್ಲ, ಅವರು ಬದುಕುತ್ತಾರೆ. ನಿಮ್ಮ ಮಕ್ಕಳು ನಡೆನುಡಿಗಳಲ್ಲಿ ಸತ್ತು ಹೋಗಿಲ್ಲ, ಅವರು ಬದುಕುತ್ತಾರೆ. ನಿಮ್ಮ ಮಕ್ಕಳು ಸತ್ಯದಿಂದ ಸತ್ತು ಹೋಗಿಲ್ಲ, ಅವರು ಸತ್ಯದಲ್ಲಿ ಬದುಕುತ್ತಾರೆ ಎಂಬುದಾಗಿ ಇವತ್ತು ಯೇಸು ಸ್ವಾಮಿ ನಮಗೆ ತಿಳಿಸುವವನಾಗಿದ್ದಾನೆ. ಆದರೆ ನೋಡುವ ಪ್ರತಿಯೊಬ್ಬರಿಗೂ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇರಲಿ, ಮಕ್ಕಳ ಮೇಲೆ ಅಲ್ಲ. ಯೇಸು ಸ್ವಾಮಿ ಮೇಲೆ ನಾವು ನಂಬಿಕೆ ಇಡುವುದಾದರೆ ಖಂಡಿತವಾಗಿ ನಾವು ಅಂಜದಂತೆ, ನಾವು ಯಾವುದಕ್ಕೂ ಭಯಪಡದಂತೆ, ಚಿಂತಿಸದಂತೆ ಸಂತೋಷವಾಗಿರಲಿಕ್ಕೆ ಸಾಧ್ಯವುಂಟು. ಅದು ಯೇಸು ಸ್ವಾಮಿ ಮುಖಾಂತರ ಮಾತ್ರವೇ. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಆ ಎಲ್ಲ ಕಾರ್ಯಗಳಿಂದ ಆಶೀರ್ವದಿಸಲೆಂದು ನಾನು ಪ್ರಾರ್ಥಿಸುವನಾಗಿದ್ದೇನೆ. ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿರುವ ಒಳ್ಳೆಯ ತಂದೆ, ನೀನು ತಿಳಿಸಿದ ವಾಕ್ಯದ ಮೇರೆಗೆ ನೋಡುವ ನನ್ನ ಸ್ನೇಹಿತರು ಎಲ್ಲ ಕರ್ತನೆ ಕಾರ್ಯಕ್ರಮ ನೋಡಿರುವ
ಪ್ರತಿಯೊಬ್ಬರ ಕುಟುಂಬಗಳಲ್ಲಿ ಅವರ ಮಕ್ಕಳನ್ನು ಕರ್ತನೆ, ಅವರ ಮಕ್ಕಳ ಭವಿಷ್ಯತ್ತುಗಳನ್ನು ಕರ್ತನೆ ಅಪ್ಪ, ಆತ್ಮಿಕವಾಗಿ, ಶಾರೀರಿಕವಾಗಿ ಕರ್ತನೆ, ಲೌಕಿಕವಾಗಿ ದೇವರೇ, ಅವರ ವಿದ್ಯಾಭ್ಯಾಸಗಳಲ್ಲಿ ಯಾವ ವಿಷಯಗಳಲ್ಲಿ ಕರ್ತನೆ ಸತ್ತು ಹೋದವರಂತಿದ್ದಾರೋ ಅದರಿಂದ ತಿರುಗಿ ಬದುಕಿಸಿ ಅವರನ್ನು ಉನ್ನತವಾದ ರೀತಿಯಲ್ಲಿ ನೀ ನಡೆಸಬೇಕೆಂದೇಳಿ, ಪ್ರತಿ ತಂದೆ ತಾಯಿಗಳಿಗೆ ಸಮಾಧಾನ ಸಂತೋಷವನ್ನು ಕೊಟ್ಟು ನಡೆಸಬೇಕೆಂದೇಳಿ ಘನ ಮಾನ ಮಹಿಮೆ ನಿನಗೇ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಪರಲೋಕದ ಜೀವವುಳ್ಳ ಒಳ್ಳೆಯ ತಂದೆ, ಆಮೆನ್. ದೇವರಿಗೆ ನಾನು ನಿಜವಾಗ್ಲೂ ವಂದನೆಗಳು ಸಲ್ಲಿಸ್ತೀನಿ. ನಿಮ್ಮೆಲ್ಲರೂ ಥ್ಯಾಂಕ್ ಯು ಹೇಳುತ್ತೇನೆ. ನಿಮ್ಮನ್ನು ದೇವರು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.